ಯಾರು ನೀವು? ಅಲ್ಲೇ ಯಾರು ಗಾಯ್ಸ್? ನಾನು ಚಾನಲ್ ಪೂರ್ತಿ ಮಾಡಬೇಕು. ಫಸ್ಟ್ ಹೊತ್ತು ಗಾಯ್ಸ್ ಒಂದು ದೆವ್ವ ಮುಂದೆ ನನ್ನ ಮುಂದೆ ಕುತ್ಕೊಂಡು ತಿನ್ನೋದು ನೋಡ್ತಿತ್ತು ಬ್ರೋ. ತಿನ್ನೋದು ಆಗಿಲ್ಲ. ಏನಂತಿದ್ರ? ನಾನು ಇಲ್ಲಿ ಕುತ್ಕೊಂಡು ತಿಂತಾ ಇದೀನಿ. ಯಾವಾಗ ಬಂದು ಕುತ್ಕೊಂಡಿದೋ ಗೊತ್ತಿಲ್ಲ. ಸೌಂಡ್ ಬಂದ ತಕ್ಷಣ ಏನಂತ ನೋಡಿದ್ರೆ ಅದು ಶೇಕ್ ಆಗೋವರೆಗೂ ಅದು ಗೋಸ್ಟ್ ಅಂತ ಗೊತ್ತಿರ್ಲಿಲ್ಲ. ಪಕ್ಕಾ ಕ್ಯಾಪ್ಚರ್ ಆಗಿದೆ. ಈ ಸಮಾಧಿನ ನಾನು ಮಲ್ಲೇಶ್ ಬ್ರೋ ಸೇರಿ ಅಗೀತಾ ಇದೀರಿ. ತೆಗಿಬೇಕು ಸ್ಕೆಲಿಟನ್ ಸಮಾಧಿ. ಏನಾದ್ರೂ ಆಗ್ಲಿ ತೆಗಿರಿ ಬ್ರೋ. ನನ್ಗೆ ಯಾಕೋ ಒಳಗಡೆ ಯಾರೋ ಮಾತಾಡ್ತಿರೋ ತರ ಅನಿಸ್ತಿದೆ. ಕೇಳಿಸ್ತಿದ್ಯಾ ನಿಮ್ಗೆ? ಇಲ್ಲಿ ನೋಡಿ ಈ ಸಮಾಧಿ ಹತ್ರ ಕೀರ್ತನಗಾರು నేను సమాధిలో అటాక్ చేసినా నేను వెళ్ళాను ఇక్కడి నుంచి. కీర్తన్ గారు గైస్ స్కిప్ చేయకండి. సో రామకృష్ణ సిద్ధాంతి గారు, సో ఆయన చేసిన ప్రతి పూజ ఫలిస్తోంది. సో ప్రతి ఒక్కరూ దిల్ ఖుష్గా హ్యాపీగా నాకు కాంటాక్ట్ అవుతున్నారు. నన్ను అడిగి ఆయనకి అప్రోచ్ అవుతున్నారు. మీరు ఏదైనా సరే గైస్, మీ ఇంట్లో అశాంతి మనశ్శాంతి లేకపోవడం, లేదా ఉద్యోగాలకి ఎన్ని ట్రై చేస్తున్నా కుదరకపోవడం, లేదంటే మీ బిజినెస్లో లాస్ అవుతుంది, మీ భార్యాభర్తల మధ్య గొడవలు, సో పిల్లలు మానసిక స్థితి సరి లేకపోవడం, మీకు శత్రుపీడలు, వివాహ ఆలస్యం అవ్వడం, తర్వాత మీకు హాస్పిటల్ ప్రాబ్లమ్స్, ప్రతిసారి మీకు ఏదో ఒకటి జబ్బు రావడం, సో ఇంట్లో ప్రతి ఒక్కరికి ఏదో ఒకటి ఇబ్బంది జరుగుతోంది. సో ప్రతి ఒక్కదానికి వాస్తు సరి లేదనేసి ప్రాబ్లమ్స్ వస్తున్నాయని మన ఇంటికి డౌట్లు ఉంటాయి. ఆత్మ ఉంది లేదా మాకు ఏదో దయ్యం పట్టింది అనేసి భయాందోళనలు చాలామంది ఉన్నారు. సో అందరికీ పూజ చేసి సకాలంలో క్లియర్ చేస్తారు. వాట్సాప్లోనే, అంత దూరం వెళ్ళనవసరం కూడా లేదు, అన్నీ వాట్సాప్లోనే క్లియర్ చేస్తారు. సో ఈ నెంబర్ గుర్తుపెట్టుకొని 99 కింద చూడండి, 9949667583 ಈ ನಂಬರ್ಗೆ ಕಾಂಟ್ಯಾಕ್ಟ್ ಅవ్వండి. ಮೀನು ಫ್ರೆಂಡ್ಸ್, ನಿಮ್ಗೆ ಸುಳ್ಳು ಹೇಳ್ತಿಲ್ಲ, ನಿಜ. ನಾನು ಮೀನು ತಿನ್ನಲ್ಲ. ಚಿಕ್ಕ ವಯಸ್ಸಿಂದ ಮೀನು ತಿನ್ನಲ್ಲ ನಾನು. ನನಗೆ ಯಾಕೋ ಮೀನು ಅಂದರೆ ಸೋಂಬೇರಿ. ನಾನು ಮುಳುಗುಳು ಎತ್ಕೊಂಡು ತಿನ್ನಬೇಕು ಅಂತ ಅಂದ್ಬಿಟ್ಟು ಮೀನು ತಿನ್ನಲ್ಲ ನಾನು. ಸೊ ಇವಾಗ ತಿಂತೀನಿ. ಸೂಪರ್. ಸೂಪರ್ ಫ್ರೆಂಡ್ಸ್. ಯಾರೋ ಫ್ರೆಂಡ್ಸ್, ಏನೋ ಫ್ರೆಂಡ್ಸ್ ಅಲ್ಲಿ ಏನೋ ಕಾಣಿಸ್ತಿದೆ ನನಗೆ. ಯಾರು? ಯಾರದು? ಯಾರದು? ಫ್ರೆಂಡ್ಸ್ ಅಲ್ಲೇನೋ ಕಾಣಿಸ್ತು. ಯಾರು? ಫ್ರೆಂಡ್ಸ್, ದೇವರಾಣೆಗಳು ಇಲ್ಲೇನೋ ಕಾಣಿಸ್ತು ಇವಾಗ. ಟಾರ್ಚ್ ಜೋಬಲ್ ಐತೆ ಟಾರ್ಚ್. ಫ್ರೆಂಡ್ಸ್ ಇಲ್ಲೇ ಫ್ರೆಂಡ್ಸ್
ನಿಜವಾಗ್ಲೂ ಸೀರಿಯಸ್ ಆಗಿ ನಿಜವಾಗ್ಲೂ ಇವಾಗ ನನಗೆ ಕಾಣಿಸ್ತು. ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದ್ರೆ ರೆಕಾರ್ಡ್ ಆಗೈತೆ, 100% ರೆಕಾರ್ಡ್ ಆಗೈತೆ. ಈ ಟಾರ್ಚ್ ಸಿಗಲಿಲ್ಲ, ಜೋಬಳೈತೆ ಟಾರ್ಚು. ನಾನು ಇವಾಗ ಇಲ್ಲಿ ಯಾರನ್ನೋ ನೋಡಿದೆ. ಅಮ್ಮ ದಯವಿಟ್ಟು ಇನ್ನೊಂದು ಸರಿ ನನ್ನ ಮುಂದೆ ಬರ್ತೀರಾ? ಇಲ್ಲೇ ನೋಡಿರೋದು ನಾನು. ದಯವಿಟ್ಟು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ನನ್ನ ಮುಂದೆ ಬರ್ತೀರಾ? ಜನ್ಮ ಎತ್ತಿದ್ದೀರಾ, ಯೂಟ್ಯೂಬರ್ ಆಗಿದ್ದೀರಾ. ಗೋಸ್ತಮ್ಮ ಗೋಸ್ಟು, ಗೋಸ್ತಮ್ಮ ಗೋಸ್ಟು. ನಿದ್ದೆ ಬರ್ತಿದೆ ಗೈಸ್, ಅದಕ್ಕೆ ಏನೇನೋ ಮಾತಾಡ್ತಾ ಇದ್ದೀನಿ. ಇನ್ನೊಂದು ಏನು ಗೊತ್ತಾ, ಹೊರಗಡೆ ಒಂದೇ ಒಂದು ಮೈಂಡಲ್ಲಿ ನಡೀತಿರೋದು. ಇವಾಗ ಹೋಗಿ ಊಟ ಮಾಡ್ಬೇಕು. ನಾನಲ್ಲಿ ಊಟ ಮಾಡ್ಬೇಕಂದ್ರೆ ನಾರ್ಮಲ್ ವಿಷಯನೇ, ಬಟ್ ಅದನ್ನು ಯಾವ ಸಿಚುವೇಶನಲ್ಲಿ ಹೇಳ್ಬೇಕು ನಾವು, ಅದನ್ನು ನಾನ್ ವೆಜ್ ಗಾಯ್ಸ್. ಒಂದು ಟೈಮಲ್ಲಿ ಹೇಳ್ತಾರೆ, ಸ್ಮಶಾನ ಪಕ್ಕದಲ್ಲಿ ಹೋಗ್ತಿರುವಾಗ ಮೇಯ್ನ್ ದಾರಿಯಲ್ಲಿ ಹೋಗ್ಬೇಕಂದ್ರೂ ನಾನ್ ವೆಜ್ ತಗೊಂಡು ಹೋಗ್ಬಾರ್ದು ಅಂತ ಗೊತ್ತಾ. ಚಿಕನು ಎತ್ಕೊಂಡು ಹೋಗ್ಬಾರ್ದು ರಾತ್ರಿಯಲ್ಲಿ ಅಂತ ಅಂತಾರೆ. ಅಪ್ಪ ಇವಾಗ ಕಾಣಿಸ್ತಿದ್ದಾರೆ ಅವರು. ಬಲ್ಲಿ 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 ಅಪ್ಪ ಬೇಗ ನೋಡಿ. ಊಟ ತಿಂದಿರೋ ಕೈ ನೋಡಿ, ನಿಮ್ಗೆ ಕಾಣಿಸ್ತಾ ಇರ್ಬೋದು, ಇನ್ನೂ ಹಂಗೆ ಇದೆ. ಆವಾಗಲೇ ನಾವಿಬ್ಬರು ಬಂದ್ರಿ, ನಮಗೆ ಸೌಂಡ್ಸು ಇದು ಬಿಟ್ಟರೆ ನಮಗೆ ಏನೇನೂ ಕಾಣಿಸ್ಲಿಲ್ಲ. ಬಟ್ ಊಟ ಮಾಡೋ ಟೈಮಲ್ಲಿ ಅಲ್ಲಿ ಕಾಣಿಸ್ತು ನಮಗೆ, ಕರೆಕ್ಟಾಗಿ ಆ ಜಾಗದಲ್ಲಿ ಕಾಣಿಸ್ತು. ಗೈಸ್ ಒಂದು ಹೇಳ್ತಿದ್ದೀನಿ, ಮತ್ತೆ ಹೇಳ್ತಿದ್ದೀನಿ, ನಮ್ಮದು ಭಯಾನಕ ಜೀವನ ನಮ್ಮದು. ಆದರೆ ಮಾಡೋದು ತಿಂಗಳಿಗೆ 2 days ಕಷ್ಟಪಡ್ತೀವಿ, ಈ ಥರ ಡೇರ್ ಮಾಡ್ತೀವಿ, ಫೇಸ್ ಮಾಡ್ತೀವಿ. ಆದಮೇಲೆ ನೆಮ್ಮದಿ ಜೀವನ, ಮನೇಲಿ ಕೂತ್ಕೊಂಡು ಎಡಿಟಿಂಗ್ ಮಾಡ್ಕೊಳ್ಳೋದು, ರಿಲೀಸ್ ಮಾಡ್ಕೊಳ್ಳೋದು, ಅದನ್ನು ಮೇಂಟೈನ್ ಮಾಡೋದೆಲ್ಲ ಅಲ್ಲಿನೂ ಕಷ್ಟನೇ. ಎಡಿಟಿಂಗ್ ಸುಲಭನೇ ಅಲ್ಲ. ಸಬ್ ಟೈಟಲ್ಸ್ ಅಂತ, ಅದಂತ ಇದಂತ, ಪೋಸ್ಟರ್ ಡಿಸೈನಿಂಗ್ ಅಂತ, ಅಪ್ಲೋಡಿಂಗ್ ಅಂತ, ರಿಲೀಸಿಂಗ್ ಅಂತ, ಹ್ಯಾಶ್ಟ್ಯಾಗ್ಸ್ಗೂ ಅದು ಇದು ಎಲ್ಲ ನೋಡಿಕೊಂಡು ಅಪ್ಪ ನಿಮ್ಗೆ ಗೊತ್ತಿಲ್ಲ ಅದು ಕಷ್ಟಗಳು ಅವು ಇದ್ದಾವೆ. ಬಟ್ ಭಯಂಕರ ಗೈಸ್ ನಮ್ಮ జీవన. కాలు ಹಾಕ್ಬೇಡಿ ಯಾರು, ఎవరు మాత్రం చెప్తున్నా, తొందరపడి మాత్రం మాలాగా ఇలాంటి కంటెంట్లకి అడుగు వేయకండి. ఫ్యూచర్ అంతా సోషల్ మీడియానే నడుస్తుంది. ఈ యూట్యూబే నడిపిస్తుంది జనాల్ని. ఇన్స్టాగ్రామ్, యూట్యూబ్, ఫేస్బుక్ ఇదే నడిపిస్తుంది. రీల్స్ అంతా ఇంకా రేపొద్దున వేరే ఏదైనా యాప్ కూడా వస్తుందో తెలియదు. ఏఐ సంబంధించింది మాత్రమే. చాట్ దాంట్లోనే, వీడియో కాల్ దాంట్లోనే మాట్లాడుతానే. అదేదో చెప్తూ మూవీ వస్తుంది కదా, తమిళ్ మూవీ ఏంటి లైసెన్స్, లవ్ లైసెన్స్, ఎల్ఐసి, లవ్ లైసెన్స్ కంపెనీ, అదేను అలాంటిది ఫ్యూచర్లో కన్ఫామ్గా వచ్చేస్తుంది దగ్గరలో. అది ఆల్రెడీ కనిపెట్టినారు అనుకుంటున్నా, ಗೊತ್ತಿಲ್ಲ. ಹೋದ ತಕ್ಷಣ ಸ್ನಾನ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಸ್ನಾನ ಮಾಡಿಬಿಟ್ಟು ನಿದ್ದೆ ಮಾಡಿಬಿಟ್ರೆ ಅಪ್ಪ ಸಾಯಂಕಾಲವರೆಗೂ ನಿದ್ದೆ ಎದ್ದೇಳಬಾರ್ದು. ನೋಡೋಣ. ಸೊ ನನಗನ್ನಿಸ್ತಿದೆ, ಊಟ ಮಾಡೋ ಟೈಮಲ್ಲಿ ನೀವು ಬಂದಿರೋದಕ್ಕೆ, ನಿಮ್ಗೆ ಈ ಊಟ ಬೇಕು ಅಂತ ನೀವು ಫೀಲಾಗಿ ಬಂದಿದ್ದೀರಾ ಅಂತ. ಈ ಊಟ ನಿಮಗೆ ಬೇಕಾಗಿದ್ದರೆ ದಯವಿಟ್ಟು ಯಾವುದಾದ್ರೂ ಕ್ಲೂ ಮುಖಾಂತರ ನಮಗೆ ತಿಳಿಸ್ತೀರಾ? ಈ ಊಟ ನಿಮಗೆ ಬೇಕಾಗಿದೆಯಾ? ಫ್ರೆಂಡ್ಸ್ ಕೇಳಿಸ್ತಿದ್ಯಾ? ನಾನು ಮತ್ತೆ ಇನ್ನೊಂದು ಸರಿ ಕೇಳ್ತಾ ಇದ್ದೀನಿ ಫ್ರೆಂಡ್ಸ್. ಅಲ್ಲೂ ಏನೋ ಸೌಂಡು. ಇನ್ನೂ ನಾನು ಕ್ವಶನ್ ಕಂಪ್ಲೀಟ್ ಮಾಡ್ತಾ ಇಲ್ಲ, ಅಷ್ಟು ಬೇಗ ನನಗೆ ಕನ್ಫರ್ಮೇಷನ್ ಬರ್ತಿದೆ. ಅಮ್ಮ ಇನ್ನೊಂದು ಸರಿ ಕೇಳ್ತಾ ಇದ್ದೀನಿ, ದಯವಿಟ್ಟು ಈ ಊಟ ನಿಮಗೆ ಬೇಕಾಗಿದೆಯಾ? ಫಿಕ್ಸು ಫ್ರೆಂಡ್ಸ್, ಊಟಕ್ಕೋಸ್ಕರನೇ ಫಿಕ್ಸು. ಸೊ
ಈ ಊಟನ ನಾನು ಅವ್ರು ಎಲ್ಲಿ ಕಾಣಿಸಿದ್ರೋ ಅದೇ ಜಾಗದಲ್ಲಿ ಕುತ್ಕೊಳೋ ಥರ ಇದೆ, ಅಲ್ಲಿ ಇಕ್ತೀನಿ. ಸೊ ಆ ಊಟನ ಅವರೇ ತೊಗೊಳ್ಳಿ. ಸೊ ಸರಿ ಫ್ರೆಂಡ್ಸ್, ನಾನು ಈ ಊಟನ ಅಲ್ಲಿ ತೊಗೊಂಡೋಗಿ ಇಕ್ತೀನಿ. ಅವ್ರು ಬಂದ ತಕ್ಷಣ ನಂದೇ 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 ನೆನೆಸ್ಕೊತಾ ಇದ್ರೇ ಒಂಥರ ಅನಿಸ್ತಿದೆ ಗಾಯ್ಸ್. ಹಿಂಗೆ ಅದು ನನಗೆ OCD ಜಾಸ್ತಿ ಗಾಯ್ಸ್, ಮೇಯ್ನ್ OCD ಜಾಸ್ತಿ, ಭಯಂಕರ OCD ಇದೆ ನನಗೆ. ನಿಮ್ಗೆ ಆಲ್ರೆಡಿ ಜಾಸ್ತಿ ವೀಡಿಯೋಸಲ್ಲಿ ಗೊತ್ತಿರುತ್ತೆ, ಭಯಂಕರ OCD ಇದೆ. ಇವಾಗ ನಾನು ಹೋಗಿ ಅಲ್ಲಿ ಕುತ್ಕೊಂಡು ಒಂದು ಕಡೆ ರೀಸೆಂಟಾಗಿ ಬಾಡಿನ ಹ್ಯಾಶ್ ಮಾಡಿರೋದು, ಅದು ಕುಚ್ಚೋ ನೀನೇನು ರೀಸೆಂಟ್ಗಾನೆ ಚಿತಿ ಲೋಕಲ್ ಸ್ಪೀನ ఆ ప్లేస్ ముందర నేను కూర్చొని తినడం ఎంతవరకు సాధ్యమో నాకు అర్థం కావట్లేదు. అలా అవుతుందో లేదో తెలీదు, బట్ ఛాలెంజ్ మాత్రం భయంకరంగా ఇచ్చారు గైస్. ನೀವು ಮಾತ್ರ ಚಾಲೆಂಜ್ ಮಾತ್ರ ಭಯಂಕರ ಇಚ್ಛೆ ಕೊಟ್ಟಿದ್ದೀರಾ, ಬಟ್ ಅದು ಎಕ್ಸೈಟ್ಮೆಂಟ್ ಆಗಿದೆ ಫ್ರೆಂಡ್ಸ್. ಇದನ್ನು ಎತ್ಕೊಂಡೋಗಿ ಅಲ್ಲಿಗೆ ಬಿಡೋಣ. ನೋಡಿ ಅಮ್ಮ, ನೀವು ಯಾರಂತ ಗೊತ್ತಿಲ್ಲ, ಆದರೂ ನೀವು ನಮ್ಮೂರೇನೆ. ಅದಕ್ಕೋಸ್ಕರ ನೀವು ಈ ಊಟಕ್ಕೋಸ್ಕರನ ನೀವು ಕಾಣಿಸಿತ್ತು ಅಂತ ಕೇಳಿದ್ರೆ ಹ್ಞೂ ಅಂದ್ರಿ. ಅದಕ್ಕೋಸ್ಕರ ನಾನು ಈ ಊಟನ ನಿಮಗೆ ಕೊಡ್ತಾಯಿದ್ದೀನಿ, ನೀವು ಕಾಣಿಸಿರೋ ಜಾಗದಲ್ಲೇ. ಸೊ ದಯವಿಟ್ಟು ಸ್ವೀಕರಿಸಿ. ನಾವು ಈ ಮಾಡ್ತಿರೋ ಇಷ್ಟು ರಿಸ್ಕ್ಗಿಂತ ನಮ್ಮ ಕಷ್ಟಗಾದರೂ, ಈ ಥರ ಕಷ್ಟಗಳಿಗಾದರೂ ಒಂದು ಲೈಕು, ಒಂದು ಸಬ್ಸ್ಕ್ರೈಬ್ ಮಾಡ್ಕೊ ಸಾಕು ದೇವ್ರೆ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮುಗೀತು. ನೀವು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ಒಬ್ಬನಿದ್ದೀನಿ ಅಂತ ಗುರ್ತಿಸಿದ್ರೆ ಸಾಕು ನನಗೆ. ಲಿಟ್ರಲಿ 3 ಅವರ್ಸಿಂದ ಇಲ್ಲೇ ಇದ್ದೀವಿ ಸ್ಮಶಾನ ಹತ್ರ. 3 ಅವರ್ಸ್, ಇನ್ನೊಂದು ಹಾಫ್ ಆನ್ ಅವರ್ ಮೇಲೆ ನಂದು. ಇವಾಗ ಅವ್ರು ಬಂದರೆ ಬೇಗ, ಇವಾಗ ನಾನು ಹೋಗಿ ಒಂದು 10 ಮಿನಿಟ್ಸ್ ಅಷ್ಟೇ, ಜಾಸ್ತಿನೂ ಮಾಡಲ್ಲ. ಅದಾದಮೇಲೆ ಮತ್ತೆ ಸೇರ್ಕೊಂಡು ಇಬ್ಬರು ಹೋಗಿ ಒಂದು ಸಮಾಧಿನ ನೀವು ಕೇಳಿರೋ ಥರ ಮಾಡಿ ಅದು ತೆಗಿಬೇಕು ಆಚೆಗೆ. ನೀರು ಬಾಟ್ಲು ಇಷ್ಟೇ ನೀರಿರೋದು. ಮೊಸರು ಬಜ್ಜಿ ಇಲ್ಲೇ ಇದೆ. ನೋಡೋಣ, ಯುವ ಪಂಚ್ ಅವ್ರು ಬರ್ತಾರೆ ಇವಾಗ. ಅವರು ಎಲ್ಲಿ ಪ್ಲ್ಯಾನ್ ಮಾಡ್ಕೊಂಡವ್ರ ಏನೋ ಊಟ ಮಾಡೋಕ್ಕೆ. ಸೊ ನೀರು ಬಾಟ್ಲು ಇಲ್ಲೇ ಇಕ್ಬಿಡೋಣ. ಏನಕ್ಕೆ, ನಾನು ಸ್ವಲ್ಪ ನೀರು ಕುಡಿತೀನಿ. ಹೌದು, ಊಟ ಮಾಡಿದೆ. ಅಲ್ಲಿ ಎಂಟ್ರೆನ್ಸಲ್ಲೇ ಟ್ಯಾಪ್ ಇದೆ. ಲಾಸ್ಟಲ್ಲಿ ಒಂದು ಲೈಟ್ ಕಾಣಿಸ್ತಿದೆ ಅಲ್ವಾ, ಲಾಸ್ಟಲ್ಲಿ ಒಂದು ಲೈಟು ಬೆಳಕು. ಅಲ್ಲಿದ್ದಾರೆ ಅವರು, ಅಲ್ಲಿದ್ದಾರೆ. ಎದ್ದೆಲ್ಲಿದ್ದಾರೆ, ಯಾರ ಜೊತೆ ಮಾತಾಡ್ತಿರೋ, ಇಂಟ್ರ್ಯಾಕ್ಟ್ ಆಗ್ತಿರೋ ಥರ ಇದೆ. ಯಾವುದಾದ್ರೂ ಆತ್ಮೀಯ ಸಿಕ್ಕಿದೇನೋ, ಶೇಕ್ ಹ್ಯಾಂಡ್ ಕೊಟ್ಕೊಂಡು ತಗೊಂಡು ಬರ್ತಾರೇನೋ ಅಂದ್ಬಿಟ್ಟು. ಸದ್ಯ ಅವರಿಂದ ಯಾವುದು ಬಂದಿಲ್ಲ ಅಂದರೆ ಸಾಕು ನನಗೆ. ನಾನು ಹೋಗ್ಬೇಕಲ್ವಾ, ನನ್ನನ್ನು ಬಿಡುತ್ತಾ. ಸಡನ್ನಾಗಿ ನಾನ್ ವೆಜ್ ತಗೊಂಡು ಬಂದಿದ್ದಾನೆ, ನಮ್ಗೆ ಕೊಟ್ಟಿಲ್ಲೇ ಹೋಗ್ತಿದ್ದಾನೆ. ಇವನು ಮತ್ತೆ ಬರ್ತಿದ್ದಾನೆ, ಇವನು ತಗೊಂಡು ಬರ್ತಿದ್ದಾನೆ, ಇವನು ಮಾತ್ರ ಬಿಡಬಾರ್ದು ಅಂತ. ಎಂಟ್ರೆನ್ಸಲ್ಲಿ ಟ್ಯಾಪ್ ಇದೆ, ಆ ಟ್ಯಾಪಲ್ಲಿ ಕೈ ತೊಳ್ಕೊತೀನಿ. ಫಸ್ಟು ಯುವ ಪಂಚ್ ಅವ್ರನ್ನ ಹೋಗ್ಬಿಟ್ಟು ನೋಡೋಣ. ಈ ವಿಷಯ ಹೇಳಬೇಕು, ಈ ಥರ ನಡೀತು. ನಾನು ಊಟ ಮಾಡೋ ಸಮಯದಲ್ಲೇ ಈ ಥರ ಯಾರೋ ಬಂದರು, ಊಟ ಬೇಕಾ ಅಂತ ಅಂದರೆ ಹ್ಞೂ ಅಂದರು ಅಂತಂದ್ಬಿಟ್ಟು ಈ ವಿಷಯ ಫಸ್ಟು ಅವ್ರಿಗೆ ಶೇರ್ ಮಾಡಬೇಕು. ಸರಿ ಬನ್ನಿ ಹೋಗೋಣ ಫಸ್ಟು. ಸೊ ನಾನು ಓಡ್ತಾ ಇದ್ದೀನಿ, ನಮ್ಮವ್ರು ಇನ್ನೊಬ್ಬರು ಬರ್ತಿದ್ದಾರೆ. ಸೊ ಅವ್ರಿಗೂ ದಯವಿಟ್ಟು ಏನೂ ತೊಂದರೆ ಮಾಡಬೇಡಿ. ಇವಾಗ ನಾನು ಹೋಗಿದ್ದೆ, ಅವ್ರು ಬರ್ತಾರೆ.
ನೋಡಿ ಊಟ ತಿಂದಿರೋ ಕೈ, ಅದು ಸ್ಮಶಾನದಲ್ಲಿ ನಾನ್ ವೆಜ್ ಊಟ ತಿಂದಿರೋ ಕೈ. ಯಾರೋ ನಿಂತವ್ರೆ, ಕಾಣಿಸ್ತಿದ್ಯಾ? ಯಾರೋ ನಿಂತವ್ರು ನೋಡಿ, ಯಾರು ಅಲ್ಲ, ನಮ್ಮ ಯುವ ಪಂಚೆ ಏನೋ ಮಾಡ್ತವ್ರೆ ನಿಂತ್ಕೊಂಡು ಸರ್ಕಸ್ಸು. స్కూటీలో వస్తున్నట్టు. హలో బ్రో, నేనే బ్రో, నేనే. వాట్ ఆర్ యూ డూయింగ్ బ్రో? ఏం చేస్తాం బ్రో, వెయిట్ చేస్తాం బ్రో, ఏం చేస్తాం. ವೆಯ್ಟಿಂಗಾ? ಓಕೆ ಬ್ರೋ, ಸಾರಿ ಲೇಟ್ ಆಯಿತು. ನಿಮ್ಗೊಂದು ಪಿಕ್ಚರ್ ಹೇಳ್ಬೇಕು ಇವಾಗ. ಪರವಾಗಿಲ್ಲ, ಬರ್ತೀನಿ. ನಂದು ಫಿನಿಶ್ ಆದ್ಮೇಲೆ ಹೇಳ್ತೀನಿ. ಅವಾಗಿಂದ ನಡೆದವಾಗಿಂದ ನಿಮ್ಮ ಹತ್ರ ಹೇಳ್ಬೇಕು ಅಂತ. ಅಲ್ಲ, ನಂದು ಫಿನಿಶ್ ಆದ್ಮೇಲೆ ಹೇಳಿ. ಕೇಳಿಸ್ತಲ್ಲ, ಇರಿ ಬರ್ತಾ ಇದ್ದೀನಿ. ಹಾಂ, ಬೇಗ ಬಾ. ಮಲ್ಲೇಶ್ ಅವರು ಬರ್ತಾ ಇದ್ದಾರೆ, ಏನೋ ಹೇಳ್ಬೇಕಂತೆ. ನಾನು ಕೇಳೋ ರೆಡಿ ಇಲ್ಲ, ಯಾಕಂದರೆ ಫಸ್ಟ್ ಚಾಲೆಂಜ್ ಮುಗಿಸಿದ್ಮೇಲೆ ಏನಾಗಿದೆ ನನಗೂ ಅದಕ್ಕೆ ಇಬ್ಬರು ಮಾತಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಬ್ರೋ, ಹಾಂ, ಒಂದು ಸಖತ್ ಇನ್ಸಿಡೆಂಟ್ ನಡೀತು. ಏನು ಬ್ರೋ? ಒಳ್ಳೆ ಸ್ಯಾಟಿಸ್ಫ್ಯಾಕ್ಷನ್ ಬ್ರೋ ಈ ಚಾಲೆಂಜ್ ಮಾಡಿದ್ದಕ್ಕೆ ನನಗೆ. ಹಾಂ, ಸೀರಿಯಸ್ ಆಗಿ ಏನಾಯಿತು? ಹ್ಯಾಪಿ ಮೂಮೆಂಟ್ ನನಗೆ. ಏನಾಯಿತು? ಫಸ್ಟ್ ಟೈಮು ನಾವು ಎಕ್ಸ್ಪ್ಲೋರೇಷನ್ ಹೋದ್ರಾ? ಏನಾದರೂ ಕಾಣಿಸ್ತಾ ನಿಮಗೆ? ಫಸ್ಟ್ ಟೈಮ್ ನಾನು ಎಕ್ಸ್ಪ್ಲೋರೇಷನ್ ಹೋದ್ರಾ? ಹೌದು. ಏನಾದರೂ ಕಾಣಿಸ್ತಾ ನಿಮಗೆ? ಕಾಣಿಸಿಲ್ಲ ಬ್ರೋ. ನಾನು ಅದೇ ಇದು ಬರ್ನಿಂಗ್ ಪಾಯಿಂಟ್ ಇದೆಯಲ್ಲ, ಹೌದು, ನಿಮ್ಗೆ ಹೇಳಿಲ್ಲ. ಆ ಬರ್ನಿಂಗ್ ಪಾಯಿಂಟ್ ಮುಂದೆನೆ ಕುತ್ಕೊಂಡು ತಿನ್ಬೇಕು ಅಂತ ಅಂದ್ಬಿಟ್ಟು ನಾನು ಕ್ಯಾಮ್ರಾ ಎಲ್ಲ ಸೆಟ್ ಮಾಡ್ಕೊಂಡು, ನೀವು ಹೇಳ್ದಂಗೆ ಚೊಪ್ಲಿ ಎಲ್ಲ ಬಿಟ್ಟು, ಲಾಸ್ಟ್ ಟೈಮ್ ಮಾಡ್ದಂಗೆ ತಪ್ಪು ಮಾಡಬಾರ್ದು ಅಂತ ಚೊಪ್ಲಿ ಬಿಟ್ಟು ಊಟ ಅವ್ರಿಗೆ ಸಪ್ರೇಟಾಗಿ ಇಕ್ಬಿಟ್ಟು ತಿಂತಾ ಇದ್ದೀನಿ ಬ್ರೋ. ಸೌಂಡ್ ಬಂತು, ಆಮೇಲೆ ನೋಡ್ತೀನಿ ಏನೋ ಕಾಣಿಸ್ತೈತೆ ಎದುರುಗಡೆ. ಹೋಗ್ಬಿಟ್ಟು ಕ್ಯಾಮ್ರಾ ತೊಗೊಂಬಂದು ನೋಡ್ತೀನಿ, ನಿಜವಾಗ್ಲೂ ಬ್ರೋ, ಸೀರಿಯಸ್ ಆಗಿ ಯಾರೋ ಒಬ್ರು ಬಂದು. ಆಮೇಲೆ ನಾನು ಕೇಳಿದೆ, ಅವಾಗಲೇ ಬಂದ್ರಿ, ಅವರು ಬಂದರು, ಯಾರು ಬಂದು ನಮಗೆ ಕಾಣಿಸ್ಲಿಲ್ಲ, ಇವಾಗ ಊಟ ಮಾಡೋ ಸಮಯದಲ್ಲಿ ಬಂದಿದ್ದೀರಾ ಅಂತಂದರೆ ನಿಮ್ಗೆ ಈ ಊಟ ಬೇಕಾಗಿದೆಯಾ ಅಂತ ಕೇಳಿದೆ. ಹ್ಞೂ ಅನ್ನೋ ಸೌಂಡ್ ಥರ ಬಂತು ಬ್ರೋ. ಮತ್ತೆ ಕನ್ಫರ್ಮೇಷನ್ ಕ್ಲಿಯರ್ ಆಗಿ. ಊಟ ತಿಂದಿಲ್ವಾ ಬ್ರೋ? ಹೊಟ್ಟೆ ಅವಾಗಲೇ ತುಂಬಿಡ್ತು ಬ್ರೋ ನನಗೆ. ಹೌದಾ? ಅಂದರೆ ಏನೊಂದು ಬೇಜಾರು ಅಂದರೆ ಕೈ ಊಟ ಮಾಡಿಬಿಟ್ನಲ್ಲ, ಊಟ ಹೆಂಗೆ ಕೊಡೋದು ಅನಿಸ್ತು. ಆಮೇಲೆ ರಿಕ್ವೆಸ್ಟ್ ಮಾಡಿಕೊಂಡು ಅವ್ರು ಎಲ್ಲಿ ಕಾಣಿಸೋದು ಅಲ್ಲಿ ಹೋಗಿ ನೋಡಿದೆ, ಯಾರು ಕಾಣಿಸ್ಲಿಲ್ಲ. ಮತ್ತೆ ಆ ಜಾಗದಲ್ಲೇ ಹೋಗಿ ಊಟ ಇಕ್ಬಿಟ್ಟು ಬಂದ್ಬಿಟ್ಟೆ ಬ್ರೋ. ಆಯ್ತಾಯ್ತು, ನಾನು ಸ್ಟಾರ್ಟ್ ಮಾಡಿಬಿಡ್ತೀನಿ, ಓಕೆನಾ ಬ್ರೋ? ಎಷ್ಟು ಫೀಲ್ ಆಗಿ ಹೇಳ್ತಾ ಇದ್ದೀನಿ, ಆಯ್ತಾಯ್ತು ಅಂತಿದ್ಯಲ್ಲ ಬ್ರೋ. ಚಾಲೆಂಜ್ ಎಕ್ಸ್ಪೀರಿಯನ್ಸ್ ಮಾಡಬೇಕು ನೋಡು, ಎಕ್ಸ್ಪೀರಿಯನ್ಸ್ ಮಾಡಬಾರ್ದ ನಾನು? ಮಾಡಿ ಬ್ರೋ, ಪಕ್ಕನಾ ಮಾಡಿ. ನಾನೇನೋ ದೊಡ್ಡದಾಗಿ ಬಂದು ಇದನ್ನ ನೀವು ಇನ್ನೇನೋ ಬೇರೆ ಥರ ತೊಗೊಂತೀರಾ ಅಂತ ಅಂದ್ಬಿಟ್ಟು ನಾನು ನಿಮ್ಮ ಹತ್ರ ಬಂದು ಹೇಳ್ತಿದ್ದೀನಿ ನೋಡಿ. ಹೋಗಿ 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 ನೀರೆಲ್ಲ ಅಲ್ಲೇ ಇದೆ, ಹೋಗಿ. ಓಕೆ ಆಯಿತು. ಇದು ನಿಮ್ಮ ಹತ್ರ, ಅದು ನಾನು ಕೊಟ್ಬಿಡು. ಇದು ಬೇಕಾ? ಮೇಲೆ ಟಾರ್ಚ್ ಕೊಟ್ಬಿಡು ಸಾಕು. ನೈಟ್ ವಿಷನ್ ಬೇಕಾ? ನೈಟ್ ವಿಷನ್ ಬೇಕಾಗುತ್ತೆ ಬ್ರೋ ನನಗೆ. ತೋಳಿ ಓಕೆ ಬ್ರೋ. ಹಾಂ ಬ್ರೋ, ಪಕ್ಕ ನಾನು ನೋಡಿದ್ಯಾ? ಏನೇನು ಕ್ಯಾಪ್ಚರ್ ಆಗಿದೆಯಾ? ನಾನು ಅಷ್ಟು ಎಮೋಷ್ನಲ್ ಆಗಿ ಫೀಲ್ ಆಗಿ ಹೇಳ್ದೆ, ಅದಕ್ಕೆ ಮೇಲೆ ನೀನು ಕೇಳಿದ್ರೆ ನಿನ್ನ ಇಷ್ಟ. ಆದರೆ ಹೋಗ್ರ, ನಿನಗೂ ಒಂದು ಫೀಲ್ ಬರುತ್ತೆ. ಆಗಿದೆ ಅಂದರೆ ಹೇಳಿ, ಎಷ್ಟು ಸಲ ಆಗಿದೆ ನಿಮಗೆ ಕ್ಯಾಪ್ಚರ್? ಒಂದೇ ಸರಿ ನಾನು ನೋಡಿರೋದು. ನೀವು ಹೋಗಿ ನಿಮ್ಗೆ ಗೊತ್ತಾಗುತ್ತೆ. ಅಯ್ಯೋ, ನಾನ್ ವೆಜ್ ನೋಡಿ, ಊಟ ತಗೊಂಡೋಗಿ. ಸ್ವಲ್ಪ ಟೆನ್ಷನ್ ಇದೆ. ಟೆನ್ಷನ್ ಬೇಡ, ನೋಡೋಣ. ಆಗಲಿ ಅದೇ ಗಾಯ್ಸ್, ಬೆಸ್ಟ್ ಆಫ್ ಲಕ್. ನೀನು ಗುಡ್ ಬೈ ಹೇಳೋಕಾ? ಆಯ್ತು, ಬಾಯ್. రెండు ಬ್ರೋ, ಆಯ್ತು. ಅಯ್ಯೋ ಕತ್ಲಾಗಿದೆ. ನೈಟ್ ವಿಷನ್, ಓಕೆ, ನೈಟ್ ವಿಷನ್ ಇದೆಯಲ್ಲ ನಮಗೆ. ಅಯ್ಯೋ ಸ್ನೋ ನೋಡಿ ಗೈಸ್, ನೈಟ್ ವಿಷನಲ್ಲಿ ಗೊತ್ತಾಗ್ತಿದೆ ಸ್ನೋ. ನೈಟ್ ವಿಷನಲ್ಲಿ ಸ್ನೋ ಆಗ್ತಿದೆ. ಇಲ್ಲಿ ನನಗೆ ಬೇಕಿರೋ ಅಷ್ಟು ಊಟ ಇದೆ. ನಾನು ಎಲ್ಲಿ ಕುತ್ಕೋಬೇಕು, ಇವ್ರು ಎಲ್ಲಿ ಕುತ್ಕೊಂಡು ತಿಂದರೂ ಗೊತ್ತಿಲ್ಲ. ಇವಾಗಲೇ ಗ್ಯಾಸ್ ಮಾಡ್ತಿದ್ದೆ ಆಚೆ. ಸೊ ಫ್ರೆಂಡ್ಸ್, ಇವಾಗಾದರೆ ನಮ್ದಾಯಿತು, ಇವಾಗ ಅವ್ರು ಹೋಗ್ತಿದ್ದಾರೆ. ನನಗೆ ಮಾತ್ರ ಅದ್ಭುತವಾದ ಫೀಲು, ಅನುಭವ ಆಯಿತು. ನೋಡೋಣ ಇವ್ರಿಗೇನು ನಡೆಯುತ್ತೆ ಅಂತ. ಸೊ ಹೋಗ್ತವ್ರೆ,
ಅವರು ಏನು ಗೊತ್ತಾ, ನಾನು ಅಷ್ಟು ಎಮೋಷ್ನಲ್ ಆಗಿ ಹೇಳ್ತಾ ಇದ್ದೀನಿ, ಆದರೆ ಹೌದಾ ಬ್ರೋ, ಸರಿ ಸರಿ ಬ್ರೋ, ಓಕೆ ಓಕೆ, ಏನಕ್ಕೆ ಹೇಳಿ ಆ ಮೂಮೆಂಟ್ ಅವ್ರಿಗೂ ಬೇಕು, ಅದಕ್ಕೆ ಅವರು ಸರಿ ಸರಿ ಬ್ರೋ ನಾನು ಫಸ್ಟು ಹೋಗಿ ನಾನು ನೋಡ್ತೀನಿ ಆ ಥರ ಆಗುತ್ತಾ ಇಲ್ವಾ ಅಂತ ಅಂದ್ಬಿಟ್ಟು ಅವರು ಸರಿ ಸರಿ ಬ್ರೋ ಹೋಯ್ತೀನಿ ಅಂತ ಅಂತೀರಿ. ಅಲ್ಲೇ ಕುತ್ಕೊಂತಿಂದರೆ ಮಜಾ ಬರಲ್ಲ. ಓಹ್, ಇದು ಮುಂದೆನೇ ಕುತ್ಕೊಂಡು ತಿಂತೀನಿ ಅಂತ ಅಂದಿರಲ್ವ. ಇಲ್ಲೇ ತಿಂದರು. ಓಕೆ ವಾಟರ್ ಬಾಟಲ್ ಇಲ್ಲಿದೆ. ಓಕೆ, ನಾನೆಲ್ಲಿ ತಿಂತೀನಿ ಅಂದರೆ ಇಲ್ಲೇ ಕುತ್ಕೊಂಡು ಎಲ್ಲ ಕ್ಯಾಪ್ಚರ್ ಆಗಬೇಕು. ಇಲ್ಲಿ ಕುತ್ಕೊತೀನಿ. ಓಕೆ, ಡನ್. ಆ ಕ್ಯೂರಿಯಾಸಿಟಿ ತಡೆಯೋಕ್ಕಾಗ್ತಿಲ್ಲ ನನ್ನ ಕೈಯಲ್ಲೇ. ಬಟ್ ನಮ್ಮ ಹತ್ರ ಎಕ್ವಿಪ್ಮೆಂಟ್ಸ್ ಇಲ್ಲ, ಟೂಲ್ಸ್ ಇಲ್ಲ. ಆ ಗಡ್ಪಾರಿ ಮತ್ತು ಅದೇನೋ ಮಮ್ಟಿನೋ ಏನೋ ಅಂತಾರಲ್ಲ, ಮಣ್ಣೆತ್ತಾಕೋಕ್ಕೆ, ಅದಿಲ್ಲ. ಏನೋ ಒಂದು ಐಡಿಯಾ ಮಾಡ್ತೀರಿ, ಅದು ಕನ್ಫರ್ಮ್ ಆಗಾದರೆ ನಾವು ಸಮಾಧಿನ ತೋಡಿ ಮೂಳೆನ ತೋರಿಸ್ತೀರಿ ಫ್ರೆಂಡ್ಸ್. 3ನೇ ಚಾಲೆಂಜು. ಯಾಕಂದರೆ ನಾವು ಚಾಲೆಂಜ್ ಒಪ್ಕೊಂಡ್ಬಿಟ್ಟಿದ್ದೀರಿ, ಮಾಡೇ ತೋರಿಸ್ತೀವಿ. ಇದು ಗೈಸ್, ನಾನಾದರೆ ಇಲ್ಲೇ ಕೂತ್ಕೊತೀನಿ. ಅವ್ರು ಅಲ್ಲಿ ತಿಂದಿದ್ದಾರೆ, ಮತ್ತು ಅಲ್ಲೇ ನಾನು ತಿಂದರೂ ಚೆನ್ನಾಗಿರಲ್ಲ ಅಂತ ನಿಮಗೆ ಕಾಣಿಸ್ಬೇಕಲ್ವ. ಇಲ್ಲೇ ಬ್ಯಾಕ್ಗ್ರೌಂಡು ಕಾಣಿಸ್ಬೇಕು. ಸೊ ಇಲ್ಲೆಲ್ಲ ತೋರಿಸ್ತಾ ಇರ್ತೀನಿ ನಾನು. ಓಕೆನಾ ಗೈಸ್, ಅಲ್ಲಿರೋದು ಮಾತ್ರ, ಅಲ್ಲಿ ಬರ್ತಿರೋದು ಮಾತ್ರ ನಾನು ಖಂಡಿತ ನಂಗೆ ನೋಡೇ ಇಲ್ಲ. ಅಲ್ಲಿ ಬಂದು ಕುತ್ಕೊಂಡವ್ರು ಮಾತ್ರ ನಾನು ವೀಡಿಯೋ ನೋಡಿದ ಮೇಲೆ ಗೊತ್ತಾಯಿತು. అక్కడికి వచ్చి కూర్చోనేది నేను గమనించలేదు. అది చూడండి, నీట్గా వచ్చి కూర్చుంటుంది. అక్కడే కై వాష్ ಮಾಡ್ಕೊಬಿಡೋಣ. చేతులు కన్ఫామ్గా వాష్ చేయాలి. ಯಾರು? ఓ ఫస్ట్ కాళ్ళకు పెట్టాలి, మర్చిపోయినా నేను. ಏನೋ ಸೌಂಡು ಗೈಸ್, ಹಂಗೆ నేను చెప్పలు తీసేసి వెళ్ళి నాకెందుకు ఇట్లా పెట్టాడు. ఓ మై గాడ్, ఓ లెగ్ పీసు ఒక దాంట్లో. ಓಕೆ ಗೈಸ್, ನಾನಾದರೆ ಸ್ವಲ್ಪ ಲೆಗ್ ಪೀಸ್ನ ಅಲ್ಲಿ ಇಟ್ಬಿಟ್ಟು ಬರ್ತೀನಿ ಅವರಿಗೆ. ಇಲ್ಲೇ ಇಡೋಣ, ಅವ್ರಿಗೆ ಗೊತ್ತಾಗುತ್ತೆ. ಇಲ್ಲೇ ಇಡ್ತೀನಿ ಗೈಸ್, ಇಲ್ಲಿ ಇಟ್ಟಿದ್ದೀನಿ. ಅವರಿಗೆ ಬೇಕಿರೋದು. ಅಮ್ಮ, ನಮ್ಮನ್ನು ಕ್ಷಮಿಸಿ. ನೀವು ಬದುಕಿರುವಾಗ ನಿಮ್ಮ ಜೊತೆ ತಿಂದಿಲ್ಲ, ಯಾರಿದ್ದಾರೋ ಗೊತ್ತಿಲ್ಲ ಇಲ್ಲಿ. ಬಟ್ ಇವಾಗ ನಿಮ್ಮ ಹೆಸರು ಹೇಳ್ಕೊಂಡು ನಾವು ಊಟ ಮಾಡ್ತಿದ್ವಿ, ಏನು ಅನ್ಕೋಬೇಡಿ. ಸೌಂಡು ಏನದು 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 ಗೈಸ್ ಗೈಸ್, ಅಲ್ಲಿ ನೋಡ್ತಿದ್ಯಾ? ಏನೋ ಕುತ್ಕೊಂಡಿದ್ಯಾ? ಎದ್ಬಿಟ್ಟು ಹೋಗ್ಬಿಡ್ತೀನಿ ಗೈಸ್. ಅಲ್ಲೇ ಇದೆ ಗೈಸ್, ಹಿಂಗೆ ತಿನ್ನೋಕ್ಕಾಗುತ್ತೆ ಗೈಸ್. ಅಲ್ಲಿ ವೈಟಾಗಿ ಅಲ್ಲಿ ಕುತ್ಕೊಂಡಿದ್ದೆ. ಯಾವಾಗಿಂದ ಇದೆ? ಏನದು? ಅದೇನದು? ಯಾರದು? ಯಾರು ನೀವು? ಓ ಮೈ ಗಾಡ್, ಯಾರು ನೀವು? ಅಲ್ಲೇ ಯಾರು ಗಾಯ್ಸ್? ನಾನು ಚಾನಲ್ ಪೂರ್ತಿ ಮಾಡಬೇಕು. ಫಸ್ಟ್ ಉತ್ತು ಗೈಸ್.
ಗಾಯ್ಸ್ ಒಂದು ದೆವ್ವ ಮುಂದೆ ಲಿಟ್ರಲಿ ಶಿವರಿಂಗ್ ಬರ್ತಿದೆ ಗಾಯ್ಸ್. ನನಗೆ ಜಾಸ್ತಿ ತಿನ್ನೋಕ್ಕಾಗಲ್ಲ. ಯಾಕೆ ನಿಲ್ಸಿದೆ ಗಾಯ್ಸ್? ಅಲ್ಲಿ ಕುತ್ಕೊಂಡಿದೆ ಗಾಯ್ಸ್. ನಿಮಗೆ ಕಾಣಿಸ್ತಾ ಇಲ್ಲ ಅಂದ್ಕೊಳ್ತಿದ್ದೆ ಗಾಯ್ಸ್. ಇದು ಆ್ಯಕ್ಚುಲಿ ಇದು ನೈಟ್ ವಿಷನ್ ಅಲ್ಲ, ನನ್ನ ಕೈಯಲ್ಲಿ ಇರೋದು ನೈಟ್ ವಿಷನ್. ಇದು ನನ್ನ ಫೋನು ಮೊಬೈಲು అది ಹೆಂಗೆ ಇದೆ ಅಂತ ನೋಡಿ. ఇది మొబైల్ గైస్, నైట్ విజన్ కాదు. అది ఎస్కేప్ అయ్యేది ఎగిరి గాల్లో నడుచుకొని ఒక షాడో ಸಡನ್ ಅಂತ ಗಾಲ್లోకి వెళ్ళి చూడండి. మీరు ಲಾಸ್ಟ್ ವರೆಗೂ ಸ್ಕಿಪ್ చేయకండి, ಸ್ಕಿಪ್ ಮಾಡಬೇಡಿ ಗೈಸ್. ಅದು ಎಸ್ಕೇಪ್ ಆಗೋದು ನೋಡಿ. ಅದನ್ನು ಮೊಬೈಲಲ್ಲಿ, ನೈಟ್ ವಿಷನಲ್ಲಿಯೂ ಅಲ್ಲ. ನಿಮ್ಗೆ ಇಟ್ಟಿದ್ದೀನಿ ನಾನು. ಈ ಸ್ವಲ್ಪ ಹೊತ್ತಿದ್ದು ನಾನು ಅಲ್ಬೇಡ ಪ್ಲೀಸ್ ಪ್ಲೀಸ್ ಅಮ್ಮ, ಪ್ಲೀಸ್ ಪ್ಲೀಸ್ ಪ್ಲೀಸ್. ಏನಕ್ಕೆ ಕಲ್ತಿದ್ದೀರಾ? 1 ಕಿಲೋಮೀಟ್ರ್ ಅನ್ನಂಗಿಲ್ಲ, ಒಂದು ಅರ್ಧ ಕಿಲೋಮೀಟ್ರ್ ಫ್ರೆಂಡ್ಸ್. ನನಗೆ ಗೊತ್ತಿರೋಂಗೆ ಒಂದು 400 ಮೀಟ್ರು, 350-400 ಮೀಟ್ರ್ ಪಕ್ಕ ಇದೆ ಇಲ್ಲಿಂದ, ನಾನು ಕೂತಿರೋ ಜಾಗದಿಂದ ಬರ್ನಿಂಗ್ ಪಾಯಿಂಟ್ವರೆಗೂ. ದಯವಿಟ್ಟು ಹೇಳ್ತಾ ಇದ್ದೀನಿ, ನಾವೇನೋ ಮಾಡ್ತಾಯಿದ್ದೀರಿ ಅಂತ ಯಾರೂ ಮಾಡಬೇಡಿ. ತುಂಬ ರಿಸ್ಕ್ ಇದೆ. ಅದು ನಾವು ಕರೆಕ್ಟಾಗಿ ಮಾಡಿದ್ರೆ ಓಕೆ. ಏನಾದರೂ ನಾವು ಸ್ವಲ್ಪ ಮಿಸ್ಟೇಕ್ ಮಾಡಿದ್ರು ನಮ್ಗೆ ತುಂಬ ದೊಡ್ಡ ಡೇಟ್ ಬಿದ್ದುಬಿಡುತ್ತೆ ನಮ್ಮ ಜೀವನದಲ್ಲಿ. ಅದು ಅನ್ಭವಿಸೋಕ್ಕಾಗಲ್ಲ. ಸೊ ಅದಕ್ಕೆ ದಯವಿಟ್ಟು ಇದು ಯಾರು ಈ ಥರ ಕಂಟೆಂಟ್ ಟ್ರೈ ಮಾಡಬೇಡಿ. ಎಲ್ಲಾಯ್ತು? ಗಾಯ್ಸ್ ಕಿಸ್ಕೊಂಡು ಹೋಗಿದ್ದೆ ಗಾಯ್ಸ್. ಕಿಸ್ಕೊಂಡು ಟಕ್ಕಂತ ಎಸ್ಕೇಪ್ ಆಯಿತು. ನಾನು ಇಲ್ಲೇ ಮುಂದೆ ಗೊತ್ತಾಗ್ತಿಲ್ಲ ನನಗೆ. ತಿನ್ಬೇಕಂದಿರೋದು ನಾನ್ ವೆಜ್ ಐಟಮು. ನಾನು ಜಾಸ್ತಿ ತಿನ್ನಬಾರ್ದು ಆ್ಯಕ್ಚುಲಿ. ನಾವು ಎಷ್ಟು ಮಾಡಬೇಕು, ನಾನು ಮಾಡಬೇಕಾಗಿರೋ ಕೆಲಸ ಮಾಡ್ತೀನಿ. ಸೊ ಇದನ್ನು ಇವ್ರಿಗೆ ಇಟ್ಬಿಟ್ಟು ಹೋಗ್ಬೇಕಂತ ನಾನು ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಅದೇ ಅಷ್ಟೇ ಇವ್ರಿಗೆ ಇಡ್ತಿದ್ದೀನಿ. ಅಷ್ಟೇ. ಅಮ್ಮ ನಿಮಗೆ ಅಂತ ನಾನು ಇಲ್ಲಿ ಎತ್ತಿದ್ದೀನಿ, ಇಲ್ಲ ಅಂದರೆ ಅಲ್ಲಿಗೆ ಬರ್ತಿದ್ದೀನಿ. ನಿಮ್ಗೆ ಬೇಕಿರೋದು ಊಟ ಇಲ್ಲೇ ಇರ್ತೀನಿ, ಬೇಕಾದರೆ ಇಲ್ಲೇ ಬಂದಿರ್ತೀನಿ. ಸರ್ ಅಂತ ಹೇಗೆ ಜಂಪ್ ಆಗಿರೋ ಥರ ಫೀಲ್ ಬಂತು. ಹಿಂಗೆ ಜಂಪು ಸರ್ ಅಂತ. ಕೈ ವಾಶ್ ಮಾಡ್ಕೊಬಿಡ್ತೀನಿ. ಅದಕ್ಕೆ ಅನ್ನೋದು ನಮ್ಮ ದೊಡ್ಡವರು, ಜೀವನದ ಬಗ್ಗೆ ಚೆನ್ನಾಗಿ ಅನುಭವ ಆದವರು ಎಲ್ಲರೂ, ಮನುಷ್ಯನಿಗೆ ನೆಮ್ಮದಿ ಸಿಗೋದು ಯಾವಾಗಂದರೆ
ಸದೋದ್ಮೇಲೆ ನೋಡ್ರಿ ಅಪ್ಪ, ಎಲ್ಲರಿಗೂ ಗೊತ್ತು. ಆದರೆ ನನಗೆ ಇಲ್ಲಿ ಲಿಟ್ರಲಿ ಒಂಥರ ನೆಮ್ಮದಿ ಫೀಲ್ ಇದೆ. దేవుడు ఇచ్చిన బలం ఏంటంటే ధైర్యం. నాకు ఇచ్చినది ఒకటి దేవుడు ಕೊಟ್ಟಿರೋ ಧೈರ್ಯ ಒಂದೇ ಗೈಸ್ ನನಗೆ ಇವಾಗಿರೋದು. ಅದನ್ನು ಫೇಸ್ ಮಾಡಿಕೊಂಡು ನಾನು ಹೋಗಬೇಕು ಇವಾಗ. ಓಕೆ ಅಮ್ಮ, ನಮ್ಮ ಕಷ್ಟ ಇಷ್ಟೇ. ನಿಮ್ಮ ಜೊತೆ ಒಂದು ಸಾಲಾದರೂ ನೀವು ಯಾರಿದ್ದಾರೋ ಗೊತ್ತಿಲ್ಲ ಅಪ್ಪ ಅಮ್ಮ. ಇಲ್ಲಿ ಎಷ್ಟು ಜನ ಇದ್ದಾರೆ ನಮ್ಮನ್ನು ನೋಡ್ತಿದ್ದಾರೋ ಅಂತ ಗೊತ್ತಿಲ್ಲ. ನಿಮ್ಮ ಜೊತೆ ಒಂದು ತುತ್ತು ಕೂಡು ತಿಂದು ಸಂತೃಪ್ತಿಯಾಗಿ ನಿಮಗೂ ಊಟ ಇಟ್ಬಿಟ್ಟು ನಾನು ಹ್ಯಾಪಿಯಾಗಿ ಇಲ್ಲಿಂದ ಹೊರಡ್ತಿದ್ದೀನಿ. ನನ್ನನ್ನು ತಪ್ಪಾಗಿ ತಿಳ್ಕೊಬೇಡಿ. ನಾನು ಕೈ ಇಟ್ಟಿದ್ದೀನಿ ನಿಮ್ಮ ಊಟಕ್ಕೆ ನಾನು ಕೈ ಇಟ್ಟಿದ್ದೀನಿ ಅಂತ ನನ್ನ ಡಿಸ್ಟರ್ಬ್ ಮಾಡಬೇಡಿ, ನಮ್ಮ ಹಿಂದೆ ಬರಬೇಡಿ, ಅರ್ಥ ಮಾಡ್ಕೊಳ್ಳಿ. ನಾನು ಹೋಗ್ತಿದ್ದೀನಿ. ಹಿಂದೆ ನೋಡಬಾರ್ದು ಅಂತಾರೆ. ಒಂದು ಸಾರಿ ಫಿನಿಷ್ ಆದಮೇಲೆ ಒಂಥರ ಅದು ನಾನು ಹೇಳಬೇಕು ಅಷ್ಟೇ. ಈ ಥರ ಚಾಲೆಂಜು ಕೊಡ್ತೀರಾ? ಓಕೆ, ನಾವು ಮಾಡೋದು ರೆಡಿ. ಬಟ್ ಬೇರೆಯವ್ರು ಮಾತ್ರ ಇದನ್ನು ನೋಡ್ಕೊಂಡು ಬರಬೇಡಿ. ಅಕಸ್ಮಾತ್ ಈ ವಿಡಿಯೋ ಏನಾದರೂ ವೈರಲ್ ಆದರೆ ನಮ್ಮನ್ನು ನೋಡಿಕೊಂಡು ನೀವು ಬಂದು ಸಿಗಾಕೋಬೇಡಿ. ಎಲ್ಲಿ ಅಲ್ಲಿ ಟಾಚ್ ಕಾಣಿಸ್ತಿದೆ ಫ್ರೆಂಡ್ಸ್, ಬರ್ತಿದ್ದಾನೆ ಅನ್ನಿಸ್ತಿದೆ. ಅಲ್ಲಿ ದೂರದಲ್ಲಿ ಬೆಳಕು ಕಾಣಿಸ್ತಿದೆ. ಬರಲಿ. ಸೊ ಇನ್ನೂ ಒಂದು ಚಾಲೆಂಜ್ ಇದೆ, ಇನ್ನೂ ಒಂದು ಚಾಲೆಂಜ್ ಮಾಡಬೇಕು. ಅವ್ರು ಬಂದಾದಮೇಲೆ ನೋಡೋಣ ಅದು ಹೆಂಗೆ ಮಾಡಬೇಕು ಅಂತಂದ್ಬಿಟ್ಟು. ಲಿಟ್ರಲಿ ಆ 3ನೇ ಚಾಲೆಂಜ್ಗೆ ವೆಯ್ಟ್ ಮಾಡ್ತಿರೋದು ನೋಡಿ. ಇದರಲ್ಲಿ ಈ ಗ್ಯಾನ್ದಲ್ಲಿ ನಾನು ಊಟ ತಿಂದಿರೋ ಕೈಯೇ ತೊಳ್ಕೊಂಡಿಲ್ಲ. ಅಲ್ಲಿ ಟ್ಯಾಪ್ ಇದೆ, ಅಲ್ಲೋಗಿ ಫಸ್ಟು ಕೈ ತೊಳ್ಕೊಂಬರ್ತೀನಿ. ಕೈ ತೊಳೆಯೋಣ ಫ್ರೆಂಡ್ಸ್. ನನ್ನಿಂದ ಯಾರೋ ಬರ್ತಿರೋ ಫೀಲಿಂಗ್ ಬರ್ತಾ ಇದೆ. ಮಲೇಶ್ ಬ್ರೋ, ಅದು ಏನೇನು ಅನುಭವ ನಡೆದಿದೆಯೋ ಅವ್ರಿಗೆ ನೋಡಬೇಕು. ಸೊ ಕೈ ತೊಳೆಯೋಣ. ಹೋಗಪ್ಪ, ಇಷ್ಟು ದೂರ ನಡಿಬೇಕು. ಅಮ್ಮ, ಜೀವ ಬಾಯಿಗೆ ಬಂದಿರೋ ಥರ ಅನಿಸ್ತಿದೆ ಗೈಸ್ ಇವಾಗ. నా ప్రాణం నా నోట్లోకి వచ్చేసినట్టు అనిపిస్తుంది. బ్రో బ్రో ಸೊ ಇಲ್ಲಿ ಯಾರು ಬ್ರೋ ಸೆಕ್ಯೂರಿಟಿ ಕೆಲಸ? ಬ್ರೋ. ಅಯ್ಯೋ ಬ್ರೋ, ಇನ್ಮೇಲೆ ಈ ಥರ ಚಾಲೆಂಜ್ ಖಂಡಿತ ಕಷ್ಟ. ಅರ್ಥ ಆಗಿಲ್ಲ. ಖಂಡಿತ ಕಷ್ಟ ಬ್ರೋ ಈ ಥರ ಚಾಲೆಂಜ್. ಯಾಕೆ? ಒಂಥರ ಬಾಡಿ ಎಲ್ಲ ಒಂಥರ ಇದಾಗ್ತಿದೆ ಬ್ರೋ. ಕ್ಯಾಮ್ರಾ ಬ್ರೋ ಏನಾಯಿತು? ಕ್ಯಾಮ್ರಾ ಅಲ್ಲ, ಇದು ಮೊಬೈಲ್. ಸಾರಿ, ನಂದು ಲೈಟ್ ಅಲ್ವಾ? ಏನಾಯಿತು ಬ್ರೋ? ಏನಿಲ್ಲ. ಇದು ಇಟ್ಕೊತೀರಾ, ಇದು ಇಟ್ಕೊತೀರಾ? ನೀವು ಹಿಂಗೆ ಹಿಡ್ಕೊಳ್ಳಿ, ಬಾಟಲ್ ಬಿಟ್ಬಿಡಿ. ಲೈಟ್ ಇಲ್ಲ ಅದಕ್ಕೋಸ್ಕರ. ಕೊಡಿ. ಅದು ಇದಾ ನಿಮ್ಮದು ಕ್ಯಾಮ್ರಾ? ಅದಲ್ಲ ಕ್ಯಾಮ್ರಾ, ಇದು ರನ್ನಿಂಗಲ್ಲಿ ಇರೋದು. ಇದು ರನ್ನಿಂಗ್ ಮಾಡಿ ಬ್ರೋ. ಫಿಲ್ ಆಯಿತು. ಫಿಲ್ ಆಯಿತಾ? ನಿಮ್ಗೇನು ಲೈಟ್ ಬೇಕಲ್ವಾ? ಲೈಟ್ ಹಿಂಗೆ ಹಿಡ್ಕೊಳ್ಳಿ ಅಷ್ಟೇ. ಸ್ವಲ್ಪ ದೂರ ಇಟ್ಕೊಳ್ಳಿ. ಓಕೆ, ಕೈ ಇನ್ನೂ ಸ್ವಲ್ಪ ದೂರ. ಓಕೆ, ಇವಾಗ ಹೇಳಿ ಏನಾಯ್ತು? ನನ್ನ ಮುಂದೆ ಕುತ್ಕೊಂಡು ತಿನ್ನೋದು ನೋಡ್ತಿತ್ತು ಬ್ರೋ. ತಿನ್ನೋದು ಅರ್ಥ ಆಗಿಲ್ಲ. ಏನಂತಿದ್ರ? ನಾನು ಇಲ್ಲಿ ಕುತ್ಕೊಂಡು ತಿಂತಾ ಇದೀನಿ. ಯಾವಾಗ ಬಂದು ಕುತ್ಕೊಂಡಿದೋ ಗೊತ್ತಿಲ್ಲ. ಸೌಂಡ್ ಬಂದ ತಕ್ಷಣ ಏನಂತ ನೋಡಿದ್ರೆ, ನಾನು ಕ್ಯಾಮ್ರಾ, ನಾರ್ಮಲ್ ಕ್ಯಾಮ್ರಾ ಅಲ್ಲಿ ದೂರ ಇಟ್ಟಿದ್ದೀನಿ. ನೈಟ್ ವಿಷನ್ ಅಲ್ಲಿ ಚಿಕ್ಕದಾಗಿ ಕಾಣಿಸ್ತಿದೆ. ನಾನು ಅದು ಶೇಕ್ ಆಗೋವರೆಗೂ ಅದು ಗೋಸ್ಟ್ ಅಂತ ಗೊತ್ತಿರಲಿಲ್ಲ. ಪಕ್ಕ ಕ್ಯಾಪ್ಚರ್ ಆಗಿದೆ. ಗೂಸ್ ಬನ್ಸ್ ಬಂತು ನನಗೆ. ಹಿಂಗ್ ಶಿವರಿಂಗ್ ಬರ್ತು ಫಸ್ಟ್ ತುತ್ತಿಗೆ. ಮತ್ತೆ ನಾನು ಅದೇ ಫೀಲ್ ಅಲ್ಲೇ ಬಂದು ತಾನೇ ಹೇಳ್ದೆ. ಫಸ್ಟ್ ತುತ್ತ ಹಿಂಗೆ ಶಿವರಿಂಗ್ ಅಂತು. ಬಾಯಿಗೆ
ಬಂದ ತಕ್ಷಣ ನನಗೆ ವಾಮಿಟ್ ಬರೋದು ಫೀಲಿಂಗ್ ಬರ್ತಾ ಇದೆ. ಹಂಗೆ ನನಗೆ ಏನೇನೋ ಆಗಿದೆ ಗೊತ್ತಾಗ್ತಿಲ್ಲ. ಅದಕ್ಕೆ ನಾನು ಎಷ್ಟು ತಿನ್ಬೇಕು ಅಷ್ಟು ತಿಂದು ನಿಮ್ಗೆ ಇದು ಅಂತ ಫಸ್ಟ್ ನಾನು ಅವ್ರಿಗೆ ಸ್ವಲ್ಪ ಸೈಡ್ ಇಟ್ಬಿಟ್ಟೆ, ಒಂದು ಪೀಸು ಇಟ್ಬಿಟ್ಟೆ. ಅದಾದ್ಮೇಲೆ ಚಪ್ಪಲ್ ಬಿಟ್ಬಿಟ್ಟು ನಾನು ಕುತ್ಕೊಂಡು ತಿಂದೆ. ಆಗ್ತಿಲ್ಲ ನಿಮ್ಗೆ ಇದು ನನಗೆ ಬಿಡ್ತಿಲ್ಲ ನೀವು ಅಂತ ಗೊತ್ತಾಯ್ತು. ಅದಕ್ಕೆ ನಿಮ್ಗೆ ಅಂತ ನಾನು ಸೈಡ್ ಇಡ್ತಿದ್ದೀನಿ, ನಾನು ಹೋಗ್ಬಿಡ್ತಿದ್ದೀನಿ ಅಂತ ಬಂದ್ಬಿಟ್ಟೆ. ಒಟ್ಲೆ ನನ್ಗೆ ಆಗಿರೋ ಅನುಭವ ನಿಮ್ಗೆ ಆಯ್ತಾ? ಆಯ್ತು. ಏನ್ ದಿವಸ ಎಂಡಿಂಗ್ ಅಲ್ಲಿ ಸಣ್ಣ ಅಂತ ಎದ್ದು ಹೋಗ್ಬಿಟ್ಟಿದೆ ಗಾಲಿಗೆ. ಜಂಪ್ ಅದು ಪಕ್ಕಾ ಕ್ಯಾಪ್ಚರ್ ಆಗಿದ್ಯಾ? ಅದು ಕ್ಯಾಪ್ಚರ್ ಏನೋ ಗೊತ್ತಿಲ್ಲ, ಆ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗಿರ್ಬೋದು. ನೀ ಶೇಕ್ ಹಿಂಗ್ ತೋರ್ಸೋಷ್ಟ್ರಲ್ಲಿ ಅದು ಜಂಪ್ ಮೇಲ್ಗೆ. ಸೂಪರ್ ಬ್ರೋ, ಸೂಪರ್, ಸಖತ್ತಾಗಿ ಬಂದಿದೆ. ಇವಾಗ ಫೈನಲ್ ಚಾಲೆಂಜ್, ಅದಕ್ಕೋಸ್ಕರನೇ ಅವಾಗಿಂದ ಫೈನಲ್ ಚಾಲೆಂಜ್ ಬ್ರೋ. ಏನ್ ಗೊತ್ತಾ ಫ್ರೆಂಡ್ಸ್, ಈ ಕಡೆ ಬನ್ನಿ. ಏನಂತಂದ್ರೆ ಫ್ರೆಂಡ್ಸ್, ಫೈನಲ್ ಚಾಲೆಂಜು ಏನೇಳಿ ನೀವು ಹೇಳಿ. ಡಿಗ್ ಮಾಡಬೇಕು ಗೈಸ್, ಬಾಡಿ ಯಾವ ಡೆಡ್ ಬಾಡಿನ ಡಿಗ್ ಮಾಡಬೇಕು ಗೊತ್ತಿಲ್ಲ. ಇದನ್ನ ದಯವಿಟ್ಟು ಏನ್ ಗೊತ್ತಾ, ಒಬ್ರು ಹೋಗಿ ಮಾಡಕ್ ಆಗಲ್ಲ. ದಯವಿಟ್ಟು ಫ್ರೆಂಡ್ಸ್ ಇಬ್ರು ಜೊತೆಗೆ ಹೋಗ್ತೀರಿ ಇಬ್ರು, ಯಾಕಂದ್ರೆ ಒಬ್ರು ಗಡ್ಬರಿಯಲ್ಲಿ ತೋಡ್ಬೇಕು, ಒಬ್ರು ಮಮ್ಟಿಯಲ್ಲಿ ಮಣ್ಣೆತ್ತಬೇಕು ಅಲ್ವಾ. ಸೊ ಇಬ್ರು ಜೊತೆಗೆ ಹೋಗಿ ಆ ಚಾಲೆಂಜ್ ಆದ್ರೆ ಕಂಪ್ಲೀಟ್ ಮಾಡಿ ತೋರಿಸ್ತೀವಿ. ಒಂದು ಸೆಲೆಕ್ಟ್ ಮಾಡಬೇಕು ಪರ್ಫೆಕ್ಟ್ ಆಗಿ. ಆದ್ರೂ ಮಿಟ್ಟಿಯಿಂದ ಇದು ಮಾಡಿರೋದು ಸೆಲೆಕ್ಟ್ ಮಾಡೋಣ. ಏನು ಬ್ರೋ ಸೆಲೆಕ್ಟ್ ಮಾಡೋಣ ಅಂತಿದ್ಯಾ? ಇನ್ನೇನ್ ಮಾಡೋದು, ಅವ್ರು ಚಾಲೆಂಜ್ ಕೇಳಿದಾರಲ್ವಾ, ಅದನ್ನ ಮಾಡಲೇಬೇಕು, ಫಿಕ್ಸ್ ಆಗಿದ್ದೀವಿ. ಸರಿ ಬನ್ನಿ ಹೋಗೋಣ. ರೆಸ್ಟ್ ಮಾಡ್ಬೇಕಾ ನೀವು? ರೆಸ್ಟ್ ಇನ್ನೇನು ಬ್ರೋ, ರೆಸ್ಟ್ ಫಿನಿಶ್ ಮಾಡ್ಕೊಂಡು ಬೇಗ ಇಲ್ಲಿಂದ ಹೋಗೋದು ಬೆಟರ್. ಸರಿ ಫ್ರೆಂಡ್ಸ್, ಇವಾಗಾದ್ರೆ ನಾವು ಆ 3ನೇ ಚಾಲೆಂಜು ಡಿಗ್ ಮಾಡೋದು, ಸ್ಕೆಲಿಟನ್ ತೋರಿಸೋದು. ಬನ್ನಿ ಬ್ರೋ. ಎಷ್ಟು ಕ್ಯಾಮ್ರಾಸ್ ಬೇಕು ನಿಮ್ಗೆ? ನನಗೆ ನೈಟ್ ವಿಷನ್ ಇಲ್ಲಿ ಅಲ್ಲ, ನಾನು ಸೆಟಪ್ ಮಾಡ್ಕೋಬೇಕು ನಂದು. ಹೌದಾ? ಸೆಟಪ್ ಮಾಡ್ಕೊಳ್ಳಿ ಅಷ್ಟು ಅದು ಮಾಡಬೇಕು. ಅದಕ್ಕೋಸ್ಕರ ಲಿಟ್ರಲಿ ವೈಟಿಂಗ್ ನಾನು. ಬನ್ನಿ ಸೆಲೆಕ್ಟ್ ಮಾಡಬೇಕು, ಅದು ಇದು ಇಲ್ಲ ಬ್ರೋ. ಯಾವ್ದು ಬಿಟ್ಟರೆ ಅದನ್ನ ಇನ್ನೂ ಡೀಪ್ ಒಳಗಡೆ ಹೋಗೋಣ, ಇನ್ನೂ ಚೆನ್ನಾಗಿದ್ದಾವೆ. ಬಟ್ ಏನಂತಂದ್ರೆ ಬ್ರೋ, ನಮ್ಮ ಹತ್ರ ಟೂಲ್ಸ್ ಇಲ್ಲ ಬ್ರೋ. ಅಲ್ಲಿ ಬೇರೆ ಏನೋ ನೋಡಿದ್ದೀನಿ. ಬನ್ನಿ. ಹೌದಾ? ಏನಾದರೂ ಒಂದು ಮಾಡೋಣ ಬ್ರೋ. ಹೋಟ್ಲಲ್ಲಿ ಸ್ಕೆಲಿಟನ್ ನಿಮಗೆ ಬ್ರೋ, ಗಾಯ್ಸ್ ನಿಮಗೆ ಸ್ಕೆಲಿಟನ್ ಕೈಗೆ ಬರ್ಬೇಕಲ್ವಾ? ಹೌದು, ತೆಗಿತೀನಿ ಬನ್ನಿ. ನಾನು ವೇಟಿಂಗು. ಈ ಚಾಲೆಂಜ್ ನಾವು ಮಾಡಿಲ್ಲ, ಯಾರು ಮಾಡ್ತಾರೆ? ಹೌದು ಅಷ್ಟೇ ಫ್ರೆಂಡ್ಸ್. ಇವಾಗಂತೂ ನಮ್ಮ ಹತ್ರ ಯಾವ ಟೂಲ್ಸು ಇಲ್ಲ, ಏನೂ ಇಲ್ಲ. ಬಟ್ ಚಾಲೆಂಜ್ ಅಂತೂ ಮಾಡೇ ಮಾಡ್ತೀವಿ. ಫಿಕ್ಸ್. ಟೂಲ್ಸ್ ಇಲ್ವಾ ಬ್ರೋ? ಇಲ್ಲಿಲ್ವಾ ಬ್ರೋ ಟೂಲು? ಸೂಪರ್, ಬನ್ನಿ ಮತ್ತೆ. ನೋಡಿ ಬ್ರೋ, ಇಲ್ಲೇ ಎಲ್ಲಾದರೂ ಇನ್ನೂ ಸ್ವಲ್ಪ ಒಳಗಡೆ ಹೋಗೋಣ. ಕಡೆ ಇಲ್ಲಿ ನೋಡೋಣ. ಅಲ್ಲ, ನನಗೊಂದು ಡೌಟು. ಫಸ್ಟ್ ಚಾಲೆಂಜ್, ಸೆಕೆಂಡ್ ಚಾಲೆಂಜು ಹೆಜ್ಜೆ ಮೇಲೆ ಹೆಜ್ಜೆ ಇಕ್ಕಿ ಹೋದ್ರಿ, 3ನೇ ಚಾಲೆಂಜ್ ಇಷ್ಟೊಂದು ಫಾಸ್ಟಾಗಿ ನಡೀತಿದ್ದೀರಿ ಅಲ್ವಾ? ಇಬ್ಬರು ಇದೀವಲ್ವಾ ಒಟ್ಟಿಗೆ. ಓ ಹಂಗೆ ಬ್ರೋ. ಇಲ್ಲೊಂದು ಐತೆ. ಸೌಂಡ್ ಕೇಳಿದ್ಯಾ ಬ್ರೋ? ಅಲ್ಲಿ ಹೋಗೋಣ. ಎಲ್ಲಿ? ಅಲ್ಲಿ ಮಾಡೋಣ, ಇಲ್ಲಿ ಬೇಡ ಬ್ರೋ, ಸ್ವಲ್ಪ ಒಳಗಡೆಗೆ ಹೋಗೋಣ ಬನ್ನಿ ಅಷ್ಟೇ. ನನಗೇನು ಗೊತ್ತಾ, ಓಪನಾಗೇ ಇಲ್ಲ. ನಾವು ಡಿಗ್ ಮಾಡೋ ಟೈಮಲ್ಲಿ ಯಾರಾದರೂ ಬಂದು ನೋಡಿ ನಾವೇನಾದರೂ ಇಲೀಗಲ್ ಕೆಲಸ ಏನಾದರೂ ಮಾಡ್ತಾರೆ, ಅದರಲ್ಲಿ ನಮ್ಮನ್ನು ಡಿಗ್ ಮಾಡಿ ಅದಕ್ಕೋಸ್ಕರ ಸ್ವಲ್ಪ ಒಳಗಡೆ ಹೋಗಿ ಬೇಗ ಮುಗಿಸೋಣ ಅಷ್ಟೇ. ಸೊ ಅದೊಂದು ಭಯ ಫ್ರೆಂಡ್ಸ್ ಅಷ್ಟೇ. ಏನೋ ಬಂದು ಇವರೇ ಏನೋ ಮಾಡ್ತವ್ರೆ ಅನ್ನೋ ಥರ ಅನ್ಸ್ಬಿಡುತ್ತೆ ಬ್ರೋ. ರುದ್ರ ಪೂಜೆಗಳು ಅದೇ ಇದು ಫಸ್ಟ್ ಬರೋದು ಅದೇ ಬ್ರೋ. ರುದ್ರ ಪೂಜೆ ಬಿಡು, ನಾವೇನಾದ್ರೂ ಯಾರನ್ನಾದ್ರೂ ತಗೊಂಡ್ಬಂದು ಮೂಣಿಸ್ತಿದೀರ ಅಂತ ಅನ್ಕೊಂಡ್ರೆ ಅದು ಬಿಡು ಅಂತದ್ದು, ಅದು ಇಂಕಾ ಡೇಂಜರ್ ಅದು. ರುದ್ರ ಪೂಜೆಗಳನ್ನ ಏನು ಬಿಡಿ, ಒಂದು ಹಾನಿಗೆ ಎತ್ಲೆ ಹಾನಿಸಿ ಬ್ರೋ. ಇಲ್ಲಿ ನೋಡಿ, ಓಕೆ ಅಲ್ಲ ಫ್ರೆಂಡ್ಸ್? ಇಲ್ಲಿ ನೋಡಿ, ಇಲ್ಲಿದೆ. ಓಕೆನಾ ಬ್ರೋ? ಇವ್ರದ್ದು ಅನಾಥ ಶವ ಪಾಪ ಲೆಪ್ಪದಂ ಪಟ್ಟು ಅಲ್ಲ ಇದೇ ಮಾಡೋಣ. ಗಾಯ್ಸ್ ಬ್ರೋ, ನೈಟ್ ವಿಷನ್ ದೇವರು ಬ್ರೋ, ನೈಟ್ ವಿಷನ್ ಅಲ್ಲಿ ಇಕ್ಬಿಡ್ಲಾ? ಇಟ್ಬಿಡು ಬ್ರೋ, ಕ್ಷಮಿಸಿ. కనిపిస్తుందా? ఈడబెట్టు బ్రో కింద. చాలు, ఓకే ఓకే. ಕ್ಷಮಿಸಿ ದೇವ್ರೆ, ನೀವು ಯಾರಂತ ಗೊತ್ತಿಲ್ಲ ಬ್ರೋ. ರೆಡಿನಾ? ರೆಡಿ ಫ್ರೆಂಡ್ಸ್, ರೆಡಿ ನೋಡಿ. ಇದು ನನ್ನ ಈ ಸಮಾಧಿನ ನಾವು ಜೋರಾಗಿ ಹೇಳ್ಬೇಕು, ಇದು ಇಂಪಾರ್ಟೆಂಟು. ಈ ಸಮಾಧಿನ ನಾನು ಮಲ್ಲೇಶ್ ಬ್ರೋ ಸೇರಿ ಅಗೀತಾ ಇದ್ದೀರಿ, ತೆಗಿಬೇಕು ಸ್ಕೆಲಿಟನ್ನ ಸಮಾಧಿ. ಸರಿ ಬ್ರೋ, ಸ್ಟಾರ್ಟ್ ಬ್ರೋ.
ಬ್ರೋ ಇಟ್ಕೊಳ್ಳಿ, ನಾನು ಫಸ್ಟು ನೋಡ್ತೀನಿ ಆಯ್ತಾ. ನನ್ಗೆ ಯಾಕೋ ಇಲ್ಲಿ ಒಳಗಡೆ ಯಾರೋ ಮಾತಾಡ್ತಿರೋ ಥರ ಅನಿಸ್ತಿದೆ. ಕೇಳಿಸ್ತಿದ್ಯಾ ನಿಮಗೆ? ಇಲ್ಲಿ ನೋಡಿ ಈ ಸಮಾಧಿ ಹತ್ರ ಮಾತಾಡ್ತಿಲ್ವಾ? ಅಲ್ಲ ಒಂಥರ ಇದೇ ಥರ ನನಗೆ ಅಲ್ಲಿ ಸಮಾಧಿ ಸ್ಮಶಾನದಲ್ಲಿ ಆಗಿರೋದು ಇದೇ ಥರ ಫೀಲ್ ಬರ್ತಿದೆ ಬ್ರೋ. ಏನಾದ್ರೂ ಆಗಲಿ ತೆಗಿರಿ ಬ್ರೋ. ಕಾಮಿಡಿ ಮಾಡ್ತಿದ್ಯಾ ಬ್ರೋ ನೀನು? ನಾನು ಅಂತಿದ್ದೀನಿ. ಅಲ್ಲ ಗಾಯ್ ಎಷ್ಟು ಯಾವ ಆ ಕಡೆ ಹೋಗೋಣ ಬಾ ಬ್ರೋ. ಅಲ್ಲ ಅಯ್ಯೋ ದೇವ್ರೆ, ಹೆಂಗೆ ಸಮಾಧಿ ಡಿಕ್ ಮಾಡಬೇಕು? ಅದು ಸ್ಕೆಲಿಟನ್ ತೆಗಿಬೇಕು, ಅದ್ರ ಮೇಲೆ ನಾವು ಡಿಸ್ಕೋ ಡ್ಯಾನ್ಸ್ ಆಡಬೇಕು. ಹ್ಞೂ ಹೆಂಗೆ ಕೇಳಿದ್ರು ಗಾಯ್ಸ್, ಇದು ಕೆಲವರು ಹಂಗೆ ಕೇಳಿದ್ದಾರೆ ಸ್ಕೆಲಿಟನ್ ಅಂತ. ತಪ್ಪು ಗಾಯ್ಸ್. ಸೊ ಕಮೆಂಟ್ಸ್ ನೀವೇ ಚೆಕ್ ಮಾಡಿ ಫ್ರೆಂಡ್ಸ್. ಎರಡು ಚಾಲೆಂಜ್ ನಾವು ಫಿನಿಶ್ ಮಾಡಿದ್ರಿ. ಹೌದು, 3ನೇ ಚಾಲೆಂಜು ನನಗೆ ಹಟ್ಟಾಯ್ತು ಒಂಥರ ಅನಿಸುತ್ತೆ. ನಮಗೆ ಬೇಜಾರಾಯಿತು ಫ್ರೆಂಡ್ಸ್. ನಾವೇನೋ ಡಿಗ್ ಮಾಡೋಕ್ಕೆ ಅದರ ಬರಲಿಲ್ಲ. ಅದು ತುಂಬ ಅಂದರೆ ತುಂಬ ಪಾಪ, ತುಂಬ ಅಂದರೆ ತುಂಬ ತಪ್ಪು. ಮನುಷ್ಯ ನೆಮ್ಮದಿಯಾಗಿರೋದು ನೋಡಿ. ಎಕ್ಸಾಂಪಲ್, ಆ್ಯಕ್ಚುಲಿ ನಿಮ್ಗೆ ಗೊತ್ತಿರೋ ಯಾರಾದರೂ ಸತ್ತಿರೋರು ಬಾಡೀಸ್ ಇದ್ರೆ ಯಾರಾದರೂ ಡಿಗ್ ಮಾಡಿದ್ದಾರೆ ಅಂದರೆ ಹೆಂಗೆ ಹಟ್ಟಾಗುತ್ತೆ. ಮನುಷ್ಯ ಲಿಟ್ರಲಿ ನೆಮ್ಮದಿಯಾಗಿರೋದೆ ನೋಡಿ ಹುಲ್ಲಿಗೆ ಹೋಗಾದ್ಮೇಲೆ. ಅದು ಹೋಗಾದ್ಮೇಲೂ ನಾವು ಸ್ಕೆಲಿಟನ್ ಬಿಡಲ್ಲ ಅಂದ್ರೆ ಹೆಂಗಿರುತ್ತೆ ತೆಗೆದು ಬೇಡ, ಯಾರೋ ಗೊತ್ತಿದ್ದೀರಂಗ ಆಗ್ಬಿಟ್ಟಿದ್ದೀರ, ತಪ್ಪಾಗುತ್ತದು. ಸೊ ನಾವು ಸಾರಿ ಕೇಳ್ಕೊಂತೀವಿ. ಸಾರಿ ಕೇಳ್ಬಿಡು. ಜಾಸ್ತಿ ಭಯಂಕರ ಸಾರಿ ಅದು. 3ನೇ ಚಾಲೆಂಜ್ ಮಾತ್ರ ನಮ್ಮ ಕೈಲಿ ಮಾಡೋಕ್ಕಾಗಲ್ಲ. ಇನ್ನೊಂದು ಬ್ರೋ, ಒಂದು ನಿಮಿಷ ಇನ್ನೊಂದು ಚಾಲೆಂಜು ಇದು ಅಟ್ಟಾಯ್ತು, ಬಟ್ ಇದನ್ನ ಮಾಡ್ಬೋದು. ಆ 3ನೇ ಚಾಲೆಂಜ್ ಆಗಕ್ಕೆ ಇದನ್ನ ಮಾಡಿ ತೋರಿಸ್ತೀನಿ ಬ್ರೋ. ನಿಮ್ಗೂ ಹೇಳಿಲ್ಲ, ನೀವು ಬೇಜಾರು ಪಡ್ಬೇಡಿ, ಇದನ್ನ ಮಾಡ್ತೀನಿ ನಾನು. ಸರಿನಾ? ಮಾಡ್ತೀನಿ. ಏನ್ ಮಾಡ್ತೀನಿ? ಸೊ ಬಟ್ಟೆ ಬೀಚ್ಬಿಟ್ಟು ಗೋರಿ ಮೇಲೆ ಯಾವ್ದಾದ್ರು ಸಮಾಧಿ ಮೇಲೆ, ಇಲ್ಲ ಬ್ರೋ ಮಾಡೋಣ, ಸಮಾಧಿ ಮೇಲೆ ಮಲ್ಕೊಬೇಕಂತ ನೋಡಿ. ನಿಮ್ಮನ್ನ ಕೇಳಿದ್ರ, ನನ್ನನ್ನು ಕೇಳಿದ್ರ, ಎಲ್ಲಾರನ್ನೂ ಕೇಳಿದ್ರು. ನೀವು ಯಾವ್ದು ಬೇಡ ನಾನು ಮಾಡ್ತೀನಿ. ಗೈಸ್, ಇಲ್ಲಿಂದ ವಿಡಿಯೋ ಮಾತ್ರ ಸ್ಕಿಪ್ ಮಾಡಬೇಡಿ. ಈ ಚಾಲೆಂಜ್ ಮಾತ್ರ ಅವರು ಬಟ್ಟೆ ಬಿಚ್ಚು ಅದು ಅವರು ಸ್ವಂತ ಚಾಲೆಂಜ್ ತಗೊಂಡು ಮಾಡ್ಕೊಂಡಿದ್ದಾರೆ, ನನಗೆ ಗೊತ್ತಿಲ್ಲ. ಅದು ಇವ್ರ ಚಾನಲಲ್ಲಿ ರಿಲೀಸ್ ಆಗಿರುತ್ತೆ. ఇతని ఛానల్లో రిలీజ్ అయ్యింది గైస్. జస్ట్ కాల్ మీరే, అందులో వెళ్ళి చెక్ చేసుకొని చూడండి తర్వాత ఏం జరిగింది, ఆయన ಚಾಲೆಂಜ್ ಎಲ್ಲ ಪೂರ್ತಿ చేశాడని ನೋಡಿ ಗೈಸ್, ಹೋಗಿ ನೋಡಿ ನನ್ನ ಚಾನಲ್. ಯಾಕಂದರೆ ಅವ್ರ ಚಾಲೆಂಜ್ ಅಲ್ವಾ, ಅವ್ರು ಕಷ್ಟಪಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ನಾನು ಅದನ್ನು ತೋರ್ಸೋಕೆ ಹೋಗ್ತಿಲ್ಲ, ಅವರಲ್ಲೇ ನೋಡಿ ಅಂತ. ಸೊ ಜಸ್ಟ್ ಕಾಲ್ ಮೀರೆಗೆ ಹೋಗಿ ನೋಡಿ. సో గైస్ ఫినిష్ ಮಾಡಿದ್ದೀವಿ. సో దీంతో పూర్తి అయిపోయింది మా ఛాలెంజెస్ మొత్తం. సో నా ఎక్స్పీరియన్స్ ఏమంటే లిటరల్లీ పాప్కార్న్ ఉడికిపోయినా నేనైతే. నేను నిజం చెప్తున్నా, వీడియో మీరు పూర్తి చూసిన తర్వాత మీకే అర్థమైంటుంది. కామెంట్ సెక్షన్లో మీరే వచ్చి చెప్పండి, మా ఎక్స్పీరియన్స్ మీరే చెప్పాల్సి వస్తుంది. ఏమంటే ఛాలెంజ్ మీరే ఇచ్చారు కాబట్టి మేము ఎక్స్పీరియన్స్ అయ్యిండేది, మీరు ఎలా ఫీల్ అయినారో అది కామెంట్ రూపంలో మీరు చెప్తే ఆ ఎక్స్పీరియన్స్ మేము అప్పుడు కరెక్ట్ ఎక్స్పీరియన్స్ మాకు అప్పుడే అవుతుంది కామెంట్ సెక్షన్లో. సో బ్రో మాత్రం లాస్ట్ మాత్రం క్రింజ్ పోదు, భయంకరంగా. సరే ఆశపడినారు. సో నెక్స్ట్ దీనికి మించి మేము ప్లాన్లు చేస్తాము. ఏం బ్రో? భయంకరంగా 2.0 అంటారు అంటావా? ఇంతకుముందు చేసింది 2.0 అవంట అన్ని వచ్చినాం కదా బ్రో. చిరు లీక్స్ తర మళ్ళీ లీక్ గీక్ చేసేవు చెయ్యను నేను, నాకు తెలుసు. సో 2.0 కింద దానికి మించి ఏమైనా ఉన్నదంటే అదే అట్లే అనుకో, అలా స్టార్ట్ చేయాలనుకుంటున్నాం. చూద్దాం బ్రో. అంతే బ్రో, మీ ఎక్స్పీరియన్స్ చెప్పు బ్రో. నా ఎక్స్పీరియన్స్ ఏముంది బ్రో, లిటరಲಿ నేనే వెయిటింಗ್. మన ವಿಡಿಯೋ చూసాక నేనే వెయిటింగ్. ನಮ್ಮ ವಿಡಿಯೋ ನೋಡೋಕ್ಕೆ ಫ್ರೆಂಡ್ಸ್ ನಾವೇ వెయిటిಂಗ್ ಲಿಟರಲಿ. ಸೊ ವಿಡಿಯೋ ಮಾತ್ರ ಚಾಲೆಂಜಿಂಗ್ಗಳು ನಾವು ಮಾಡಿರೋದು ನೆಕ್ಸ್ಟ್ ಲೆವೆಲು ಬ್ರೋ. ಆದಷ್ಟು ಬೇಗ ವಿಡಿಯೋ ಬಿಟ್ಬಿಡೋಣ ಬ್ರೋ, ರಿಲೀಸ್ ಕನ್ಫರ್ಮ್ ಹೋದ ತಕ್ಷಣ. ನಾನು ಇದನ್ನು ಓವರ್ ಬಿಲ್ಡಪ್ಪು ಓವರಾಗಿ ನಾನು ಇದನ್ನು ಈ ವಿಡಿಯೋ ಬಗ್ಗೆ ಹೇಳ್ತಾ ಇಲ್ಲ. ಸೊ ಈ ವಿಡಿಯೋ ನೋಡಿ ಕಮೆಂಟ್ ಮಾಡಿ ಹೆಂಗಿತ್ತು ಅಂತಂದ್ಬಿಟ್ಟು, ನಾವೇನಾದ್ರು ತಪ್ಪು ಮಾಡಿದ್ರು ಅದರಲ್ಲಿ ನಮ್ಮ ತಪ್ಪುಗಳನ್ನ ತಿಳಿಸಿ. ಸೊ ಅಷ್ಟೇ ಫ್ರೆಂಡ್ಸ್, ಇಲ್ಲಿಗೆ ಈ ವಿಡಿಯೋನ ಆದರೆ ಎಂಡ್ ಮಾಡ್ತಾಯಿದ್ದೀರಿ. ಅಷ್ಟೇ, ಮುಗೀತು.
ಹೋಗಿತ್ತು ಬ್ರೋ. ಅಷ್ಟೇ, ಬಾಯ್ ಬಾಯ್, ಟೇಕ್ ಕೇರ್. శ్రీ మావుళ్ళమ్మ తల్లి జ్యోతిష్యాలయం గురూజీ రామకృష్ణ శాస్త్రి గారు కుటుంబ సమస్యలు, కోర్టు సమస్యలు, ఆరోగ్య సమస్యలు, ఆస్తి తగాదాలు, అప్పుల బాధలు మొదలగు ఎటువంటి సమస్యలకైనా నమ్మకంతో గురువుగారికి ఫోన్ చేయండి. మీ అన్ని సమస్యలకు 100% గ్యారంటీగా పరిష్కారం చూపబడును. ఏ సమస్యకైనా అంజనం వేసి అమ్మవారి అనుగ్రహంతో చెప్పబడును. రామకృష్ణ శాస్త్రి గారు చెప్పింది చెప్పినట్టుగా జరిగింది, జరిగి తీరుతుంది. ఒక్క ఫోన్ కాల్ మీ భవిష్యత్తును మార్చగలదు. తప్పకుండా కాల్ చేయండి. సెల్ 9949667583.